ರಾಜ್ಯದಲ್ಲಿ ಉದ್ಯೋಗಸ್ಥ ಮಹಿಳೆಯರ ಮನೋಸ್ಥೈರ್ಯ ಹೆಚ್ಚಿಸಲು ಋತುಮತಿ ರಜೆಯನ್ನ ಸರ್ಕಾರ ಘೋಷಿಸಿತ್ತು. ಆದರೆ ಇದಕ್ಕೆ ಸಚಿವಾಲಯದ ಸರ್ಕಾರಿ ಪುರುಷ ನೌಕರರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪತ್ರ ಬರೆದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಓ ಗಂಡಸರೇ, ನೀವೆಷ್ಟು ಕೆಟ್ಟವ್ರ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಸರ್ಕಾರಿ ಮಹಿಳೆಯರ ಋತುಚಕ್ರ ರಜೆಗೆ ತೀವ್ರ ವಿರೋಧ. ಸ್ತ್ರೀ ಋತುಚಕ್ರ ರಜೆ ವಿರುದ್ಧ ಪುರುಷ ನೌಕರರ ಸಮರ. ರಾಜ್ಯದ ಉದ್ಯೋಗಸ್ಥ ಮಹಿಳೆಯರಿಗೆ ನೀಡಿದ ಋತುಚಕ್ರ ರಜೆ ಆದೇಶ ಮತ್ತೆ ಮುನ್ನೆಲೆಗೆ ಬಂದಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಸ್ವತಃ ಸರ್ಕಾರಿ ನೌಕರರೇ ಅಸಮಾಧಾನ ಹೊರಹಾಕ್ತಿದ್ದಾರೆ. ಮಹಿಳೆಯರಿಗೆ ತಿಂಗಳಿಗೆ 1 ರಜೆ ನೀಡ್ತಿರೋದಕ್ಕೆ ಸಚಿವಾಲಯದ ಸರ್ಕಾರಿ ಪುರುಷ ನೌಕರರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆರ್ಥಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಕೂಡ ಬರೆದಿದ್ದಾರೆ. ಮಹಿಳೆಯರಿಗೆ ಋತುಚಕ್ರ ರಜೆ ಕೊಡ್ತಿರೋದು ಸಮಂಜಸವಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಪತ್ರ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಿದ್ದು ಈ ಕೂಡಲೇ ಆದೇಶ ಪರಿಶೀಲಿಸುವಂತೆ ಮನವಿ ಮಾಡಿದ್ದಾರೆ. ಕಾರ್ಯದರ್ಶಿಗೆ ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಮಹಿಳೆಯರಿಗೆ ತಿಂಗಳಿಗೆ 1, ವರ್ಷಕ್ಕೆ 12 ಋತುಚಕ್ರ ರಜೆ ಬೇಡ. ಇದರಿಂದ ಪುರುಷ ನೌಕರರಿಗೆ ಹೆಚ್ಚುವರಿ ಒತ್ತಡ ಹೆಚ್ಚಾಗ್ತಿದೆ. ಪುರುಷ ಮಹಿಳೆ ನೌಕರರ ನಡುವೆ ವೈಮನಸ್ಸು ಹೆಚ್ಚಾಗುವುದಲ್ಲದೆ ಮಹಿಳೆಯರೇ ಹೆಚ್ಚಿರುವ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ತೊಂದರೆ. ಪೆಂಡಿಂಗ್ ಕಾರ್ಯದಿಂದ ಮಹಿಳಾ ಉದ್ಯೋಗಿಗಳಿಗೂ ಸಂಕಷ್ಟ. 4ನೇ ವಾರ ರಜೆ ನೀಡುವ ಸಂದರ್ಭದಲ್ಲಿ ನಡೆಸಿದ ರೀತಿ ಅಧ್ಯಯನ ಆಗಬೇಕಾಗಿದೆ. ಪುರುಷ ಮಹಿಳೆ ನೌಕರರಿಗೆ ತಮ್ಮ ಕಾರ್ಯಭಾರದ ಕುರಿತು ಯೋಚಿಸಬೇಕು. ಸಮರ್ಪಕ ಅಧ್ಯಯನ ಮಾಡದೆ ವರ್ಷಕ್ಕೆ 12 ಋತುಚಕ್ರ ನೀಡುವುದು ಸರಿಯಲ್ಲ. ಈಗಿರುವ ನೌಕರರ ರಜೆ ಬಳಸಿಕೊಳ್ಳಬೇಕು ಅಂತ ಕೋರಿಕೊಂಡಿದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ತೀವ್ರವಾಗಿ ಟೀಕಿಸಿದೆ. ಉದ್ಯೋಗಸ್ಥ ಮಹಿಳೆಯರು ಋತುಚಕ್ರದ ವೇಳೆ ಅನುಭವಿಸುವ ಕಷ್ಟ ಪತ್ರ ಬರೆದ ಗಂಡಸರಿಗೇನು ಗೊತ್ತು ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಕೆಲವು ಪುರುಷ ನೌಕರರು ಅದನ್ನ ವಿರೋಧ ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಕಾರಣ ಅವರ ಮನೆಗಳಲ್ಲೂ ಕೂಡ ಹೆಣ್ಮಕ್ಳಿರ್ತಾರೆ, ಅವರ ಅವರ ಅಕ್ಕ ತಂಗಿಯಂದಿರು ಇರ್ತಾರೆ, ಅವರಿಗೆ ಅವರ ಹೆಂಡತಿ ಕೂಡ ಒಬ್ಬಳು ಹೆಣ್ಮಗಳಾಗಿರ್ತಾರೆ, ಅವರ ತಾಯಿ ಇರ್ತಾರೆ. ಅವರು ಸ್ವತಃ ಅದನ್ನ ನೋಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ, ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆ ಯಾವ ರೀತಿಯ ನೋವನ್ನು ಅನುಭವಿಸ್ತಾ ಇರ್ತಾಳೆ, ಅವಳು ಆ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿಯ ಒಂದು ತೊಳಲಾಟವನ್ನ ಅನುಭವಿಸ್ತಾಳೆ ಅಂತ ಹೇಳಿ ಸ್ವತಃ ಅವರು ಅವರ ಮನೆಗಳಲ್ಲಿ ನೋಡಿರ್ತಾರೆ. ಆದರೆ ಅವರು ಇದನ್ನ ವಿರೋಧ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಖಂಡನೀಯ ಸಂಗತಿ. ಒಟ್ಟಾರೆ ಮಹಿಳೆಯರ ಋತುಚಕ್ರ ರಜೆ ವಿರೋಧಿಸಿ ಪತ್ರ ಬರೆದಿರೋ ಸುದ್ದಿ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.